ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಇವತ್ತಿನ ನನ್ನ ವಿಡಿಯೋದಲ್ಲಿ ಜ್ಯುವೆಲರಿ ಬದಲು ನಮ್ಮ ಊರಲ್ಲಿ ಅಂದರೆ ನನ್ನ ತಾತನ ಊರಲ್ಲಿ ನನ್ನ ತಂದೆಯವರು ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ರು. ಆ ದೇವಸ್ಥಾನದಲ್ಲಿ ಒಂದು ಹೆಣ್ಣು ದೇವ್ರ ವಿಗ್ರಹ ಇತ್ತು. ಅದನ್ನು ನನ್ನ ತಾತ ಪೂಜೆ ಮಾಡ್ತಾಯಿದ್ರು. ಆ ಊರಿನ ಹೆಸರು ಹೆಬ್ಸೂರು ಅಂತ. ಅದಿರೋದು ಹೊಳೆ ನರಸೀಪುರದ ಹತ್ರ ಇರೋದು. ಅಲ್ಲಿಂದ ಮತ್ತೆ ಇನ್ನೂ ಒಂದು 30 ಕಿಲೋಮೀಟ್ರ್ ಹೋಗಬೇಕು, ಕೆರಳಾಪುರ. ಇವಾಗ ಅಲ್ಲಿಂದ ಸ್ವಲ್ಪ ಇನ್ನೊಂದು 2 ಕಿಲೋಮೀಟ್ರ್ ಹೋದರೆ ಹೆಬ್ಸೂರು ಅಂತ ಬರುತ್ತೆ. ಅಲ್ಲಿ ನನ್ನ ತಂದೆಯವರ ತಾತ ಅಂದರೆ ಅಪ್ಪ ಇದ್ದಿದ್ದು ಅವರು ಪೂಜೆ ಮಾಡ್ತಾಯಿದ್ರು. ಅದೇ ದೇವಸ್ಥಾನಕ್ಕೆ ಇವಾಗ ನಮ್ಮ ತಂದೆ ನೋಡ್ಕೊಳ್ತಾ ಇದ್ದಾರೆ. ರೀಸೆಂಟಾಗಿ ಆ ದೇವಸ್ಥಾನನ ಲಾಸ್ಟ್ ಇಯರಲ್ಲಿ ಅಲ್ಲಿ ಮುತ್ತಿನಮ್ಮ ಅಂತ ಒಂದು ವಿಗ್ರಹ ಇತ್ತು, ಹೆಣ್ಣು ದೇವ್ರ ವಿಗ್ರಹ ಇತ್ತು. ಆ ವಿಗ್ರಹನ ನಾವು ಪುನರ್ ಪ್ರತಿಷ್ಠಾಪನೆ ಮಾಡೋಕ್ಕೆ ಅಂತ ಈ ವರ್ಷ ಹೊಸದಾಗಿ ನಮ್ಮ ತಂದೆಯವರು ನಿಂತು ದೇವಸ್ಥಾನ ಕಟ್ಟಿಸಿದ್ರು. ಆ ಕಟ್ಟಿಸಿದ ದೇವಸ್ಥಾನದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಇತ್ತು. ನಾವು ವರ್ಷ ಹೋಗ್ತೀವಿ. ಆ ಊರಲ್ಲಿ 1 ವೀಕ್ ಫುಲ್ಲು ಇರ್ತೀವಿ. ನಮ್ಮ ತಾತನಿಗೆ 14 ಜನ ಮಕ್ಕಳು. 14 ಜನದಲ್ಲಿ 8 ಜನ ಗಂಡು ಮಕ್ಕಳು, 6 ಜನ ಹೆಣ್ಮಕ್ಳು. ಸೊ ಎಲ್ಲರೂ ಸೇರಿ 1 ವೀಕ್ ಫುಲ್ಲು ಅಲ್ಲೇ ಇದ್ದು ಈ ಥರ ಏನೇ ಒಂದು ಫಂಕ್ಷನ್ ಇದ್ದರೂ ನಾವಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ಸಲ ದೇವಸ್ಥಾನ ಕಟ್ಟಿದ್ದು ಲಾಸ್ಟ್ ಇಯರ್ ಏಪ್ರಿಲಲ್ಲಿ ವಿಗ್ರಹನ ತೆಗೆದು ಬೇರೆ ಕಡೆ ಇಟ್ಟು ಎಲ್ಲ ಮಾಡಿದರು. ಮತ್ತು ಅದನ್ನೇ ಈ ವರ್ಷ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ದೇವಸ್ಥಾನ ಎಲ್ಲ ಕಟ್ಟಿ ರೆಡಿ ಮಾಡಿದರು ನಮ್ಮ ತಂದೆ. ನಾವೆಲ್ಲರೂ ಫ್ರೈಡೆಯಿಂದ ಹೋಗಿದ್ದು. 19-20ನೇ ತಾರೀಕಿಂದ ನಮ್ಮ ರಿಲೇಷನ್ಸು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದರು, ಅವ್ರ ಮಕ್ಕಳು, ಅವ್ರ ರಿಲೇಷನ್ಸು ಎಲ್ಲರೂ ಒಟ್ಟಿಗೆ ಹೋಗಿದ್ವಿ. ಮತ್ತು ಸೋಮವಾರದಿಂದ ಫಂಕ್ಷನ್ ಸ್ಟಾರ್ಟ್ ಆಗಿದ್ದು. ಅಲ್ಲಿ ವಾಸ್ತು ಹೋಮ, ಗಣಹೋಮ ಮತ್ತು ಕಳಶ ಪ್ರತಿಷ್ಠಾಪನೆ ಎಲ್ಲ ಇತ್ತು. ಸ್ಟಾರ್ಟಿಂಗಲ್ಲೇ ನೀವು ನೋಡಿದ್ರಿ, ಕಳಶ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದು ಒಂದು ಫೋಟೋ ಇತ್ತಲ್ಲ, ಅಲ್ಲಿಂದನೇ ಸ್ಟಾರ್ಟಿಂಗು. ಆವತ್ತು ಬೆಳಗ್ಗೆ ಎಲ್ಲ ಕಳಶ ಪ್ರತಿಷ್ಠಾಪನೆ ಆಯಿತು. ಸಂಜೆ ವಾಸ್ತು ಹೋಮ ಮಾಡಿದ್ರು. ಬೆಳಗ್ಗೆ ಸಂಜೆ 2 ಹೊತ್ತು ಹೋಮ ಇರ್ತಾಯಿತ್ತು. ಫಸ್ಟ್ ಡೇ ಮಾತ್ರ ಕಳಶ ಪ್ರತಿಷ್ಠಾಪನೆ ಮಾಡಿ ಅವತ್ತಿನ ಸಂಜೆ ವಾಸ್ತು ಹೋಮ ಮಾಡಿದ್ರು. ಅದ್ರ ನೆಕ್ಸ್ಟ್ ಡೇನ ಅವತ್ತು ಬೆಳಗ್ಗೆ ಕಳಶ ಪ್ರತಿಷ್ಠಾಪನೆ ಆದಮೇಲೆ ವಿಗ್ರಹ ತೊಗೊಂಡೋಗಿ ದೇವಸ್ಥಾನದಲ್ಲಿಟ್ಟು, ಅಂದರೆ ಆವಾಗಲೇ ಪ್ರತಿಷ್ಠಾಪನೆ ಮಾಡಿಲ್ಲ, ಅದನ್ನು ಮಲಗಿಸಿ ಅದಕ್ಕೆ ನಾವು ಎಲ್ಲ ರೀತಿ ಅಭಿಷೇಕಗಳು ಮಾಡಬೇಕು. ಫಸ್ಟ್ ನೀರಿಂದ ಪ್ರತಿಷ್ಠಾಪನೆ ಆದಮೇಲೆ ಬರೀ ಪುರೋಹಿತರೇ ಅದಕ್ಕೆ ಅಭಿಷೇಕ ಮಾಡಬೇಕು. ಆದರೆ ಫಸ್ಟ್ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮುಂಚೆ ವಿಗ್ರಹ ಮುಟ್ಟಿ ಅದಕ್ಕೆ ಅಭಿಷೇಕ ಮಾಡೋ ಅಂಥ ಒಂದು ಎಕ್ಸ್ಪೀರಿಯೆನ್ಸು ಅಂತ ಹೇಳ್ತಾರಲ್ಲ, ಅದನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ಮುಂಚೆ ಮನೆಯವ್ರಿಗೆ, ಅವ್ರ ಅಣ್ಣ ತಮ್ಮಂದಿರಿಗೆ, ಅವ್ರ ಮಕ್ಳಿಗೆ ಎಲ್ಲರಿಗೂ ಮಾಡಿಕೊಡ್ತಾರೆ. ಸೊ ಅದನ್ನು ಫಸ್ಟ್ ಡೇ ಮಾಡಿದ್ವಿ. ಅಭಿಷೇಕ ಎಲ್ಲ ಮಾಡಿ ಅಲ್ಲಿ ಗಣೇಶ ಮತ್ತು ಕಳಶ ಮತ್ತು ಲಿಂಗ ಮತ್ತು ಈ ತಾಯಿ 4 ಜನದ್ದು ಎಲ್ಲನೂ ವಿಗ್ರಹಗಳನ್ನೆಲ್ಲ ಇಟ್ಟು ಅದಕ್ಕೆಲ್ಲನೂ ನೀರಲ್ಲಿ, ಹಾಲಲ್ಲಿ, ಮೊಸರಲ್ಲಿ ಎಲ್ಲ ರೀತಿಲೂ ಅಭಿಷೇಕ ಮಾಡಿ ಆಮೇಲೆ ಹೋಮಗಳನ್ನೆಲ್ಲ ಮಾಡಿ, ಫಸ್ಟ್ ಡೇ ಸೋಮವಾರನೂ ಕಳಶ ಪ್ರತಿಷ್ಠಾಪನೆ, ಸಂಜೆ ಹೋಮ, ಮತ್ತು ಮಂಗಳವಾರನೂ ಬೆಳಗ್ಗೆ ಹೋಮ ಮತ್ತು ಸಂಜೆ ಹೋಮ ಇತ್ತು. 3ನೇ ದಿನ ಬುಧವಾರ ಏನು ಅಂತಂದರೆ ಮಂಗಳವಾರ ಸಂಜೆ ಮೇಲೆ ಕಳಶ ಪ್ರತಿಷ್ಠಾಪನೆ. ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಕಳಶನ ದೇವಸ್ಥಾನದ ಮೇಲೆ ಇರುತ್ತಲ್ಲ ಗೋಪುರ, ಅದ್ರ ಮೇಲೆ ಪ್ರತಿಷ್ಠಾಪನೆಗೆ ತೊಗೊಂಡೋಗ್ತಾ ಇದ್ದಾರೆ. ನಿಮಗೆ ಕೊನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಫೈನಲ್ ಕಳಶದ್ದು ಫೋಟೋನು ನಿಮಗೆ ಈ ವಿಡಿಯೋ ಮುಖಾಂತರನೇ ನಿಮಗೆ ತೋರಿಸ್ತೀನಿ. ಇದರಲ್ಲಿ ನಾವು ಆಲ್ಮೋಸ್ಟ್ ನಮ್ಮ ಮನೇಲೇ 70-80 ಜನ ಆಗ್ತೀವಿ. 14 ಜನ ಮಕ್ಕಳು, ಅವ್ರಿಗೆಲ್ರಿಗೂ ಅವ್ರ ಮದುವೆ ಆದಮೇಲೆ ಅವ್ರ 14 ಜನ ಮಕ್ಕಳಿಗೆ 6 ಜನ ಅಳಿಯಂದರು ಬರ್ತಾರೆ, 8 ಜನ ಸೊಸೆಯದಿರು ಬರ್ತಾರೆ. ಅವರು ಸೇರಿ 14 ಜನ ಆಗುತ್ತೆ. ಸೊ ಅಲ್ಲಿಗೆ 28 ಮೆಂಬರ್ಸ್ ಆಗುತ್ತೆ. ಇದೇ ಥರ ನಮ್ಮ ಫ್ಯಾಮಿಲಿಲೇ ನಾವು ಆಲ್ಮೋಸ್ಟ್ 70-80 ಜನ ಇದ್ದೀವಿ. ನೋಡಿ ಕಳಶ ಪ್ರತಿಷ್ಠಾಪನೆ ಆಗಿದೆ. ಇದರಲ್ಲಿ ಫುಲ್ಲು ವಾದ್ಯದ್ದು, ಇದು ವಿಡಿಯೋ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ವಾದ್ಯದ್ದೇ ಜಾಸ್ತಿ ಎಲ್ಲ ಸೌಂಡ್ ಇತ್ತು. ಬಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವಾಗ ಅದೆಲ್ಲ ಹಾಕೋಕ್ಕಾಗಲ್ಲ ಅಂತ ನೋಡಿ ಫೈನಲ್ ಆಗಿ ಕಳಶ ಪ್ರತಿಷ್ಠಾಪನೆ ಆಗಿದೆ. ಮತ್ತು ಇವರು ದೊಡ್ಡ ಪುರೋಹಿತರು. ಇವರು ಇವಾಗ ಅಲ್ಲಿ ವಿಗ್ರಹನ ಕೆಳಗಡೆ ಮಲಗಿಸಿದ್ದಾರೆ. ಅದಕ್ಕೆ ಇವರು ಸಂಕಲ್ಪ ಮಾಡ್ತಾಯಿದ್ದಾರೆ. ಫುಲ್ ಇಲ್ಲಿ ಕೂತಿರೋರೆಲ್ಲ ನಮ್ಮ ರಿಲೇಷನ್ನೇ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ, ಅವ್ರ ವೈಫು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಎಲ್ಲರೂ ಫುಲ್ಲು ಸರೌಂಡಿಂಗಲ್ಲಿದ್ದಾರೆ ಇವರೆಲ್ಲರೂ.
ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಸಂಕಲ್ಪ ಮಾಡ್ಕೋತಾ ಇದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ, ಈ ಪುರೋಹಿತರು ಹೇಳ್ತಾ ಇದ್ದಾರೆ, ಇದನ್ನು ಯಾಕೆ ಮಾಡ್ತೀವಿ, ಏನು ಎತ್ತ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲು ವಾಸ್ತು ಹೋಮ ಆಗಲಿ, ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮುಂಚೆ ಅವನು ಕೆತ್ತುತ್ತಾ ಇರ್ತಾನಲ್ಲ, ಅವನು ಕೈಯಲ್ಲಿ ಕಾಲಲ್ಲಿ ಎಲ್ಲ ತುಳ್ಕೊಂಡಾಗಲಿ, ಮತ್ತು ಅದನ್ನು ಸಣ್ಣದೊಂದು ಅದನ್ನು ಒಂದು ರೂಪ ಕೊಡಬೇಕಲ್ಲ, ದೇವ್ರ ರೂಪ, ಅದಕ್ಕೆ ಕೊಡೋದಕ್ಕೆ ಅವನು ಏನರಲ್ಲೆಲ್ಲ ಹೊಡೆದಿರ್ತಾನಲ್ಲ, ಆಮೇಲೆ ಅವನ ಕಡೆ ಟೀ ಕುಡಿದಿದ್ದು, ಎಳ್ಳಡಿಕೆ ಹಾಕ್ಕೊಂಡಿದ್ದು ಅಂತ ಇಂಥ ಕೈಯಲ್ಲೆಲ್ಲ ಮುಟ್ಟಿರ್ತಾನೆ. ಅದನ್ನೆಲ್ಲ ನಾವು ನಿರ್ಮೂಲನೆ ಮಾಡೋದಕ್ಕೋಸ್ಕರನೇ ಕೆಲವು ಹೋಮಗಳನ್ನಾಗಲಿ ಮತ್ತು ವಿಗ್ರಹಗಳನ್ನ ಅದನ್ನೆಲ್ಲ ಅಭಿಷೇಕ ಮಾಡೋದಾಗಲಿ, ಅದಕ್ಕೆ ಆದಂಥ ಪ್ರೊಸೀಜರ್ಗಳು ತುಂಬಾ ಇದೆ. ಈ ಪುರೋಹಿತರು ಅದ್ರ ಬಗ್ಗೆ ತುಂಬ ಡೀಟೇಲಾಗಿ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ಯಾಕೆ ಅವರು ಈ ಹೋಮಗಳನ್ನ ಮಾಡಿದ್ರು ಅಂತಲೂ ಹೇಳಿದ್ರು. ಇನ್ನೊಂದೇನು ಅಂದರೆ, ಯಾವ ಟೈಮಲ್ಲಿ ಅಲ್ಲಿ ಯಾವ ಥರ ಅವನು ಅದನ್ನು ಕೆತ್ತಾ ಇರ್ತಾನಲ್ಲ, ಆವಾಗ ಅವನು ಒಳ್ಳೆ ಮನಸ್ಸಿಂದ ಕೆತ್ತಿರ್ತಾನೋ, ಯಾವ ಮನಸ್ಸಿಂದ ಕೆತ್ತಿರ್ತಾನೋ, ಅವನ ಮನಸ್ಸಲ್ಲಿ ಏನಿರುತ್ತೋ ಅದು ಯಾರಿಗೂ ಗೊತ್ತಿರಲ್ಲ. ಕೆಲವು ಸಲ ಅದು ಯಾವುದೇ ರೀತಿ ಒಂದು ಕೆಟ್ಟ ದೃಷ್ಟಿಯಾಗಲಿ ಏನೇ ಒಂದಾಗಲಿ ಬಿದ್ದಿರುತ್ತೆ. ಅವ್ನು ಮಾಡುವಾಗ ಒಂಚೂರು ಹೆಚ್ಚು ಕಡಿಮೆ ಆದರೂ ವಿಗ್ರಹ ಏನಾಗುತ್ತೆ, ಭಿನ್ನ ಆಗಿಬಿಡುತ್ತೆ. ಆ ಥರ ಎಲ್ಲ ಆಗಬಾರ್ದು ಅಂತ ಹೇಳಿಬಿಟ್ಟೇ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ಇವರು ತುಂಬ ದೊಡ್ಡ ಪುರೋಹಿತರು ಮಧುಗಿರಿಲಿರೋದು. ಇವ್ರನ್ನ ಕರೆಸಿ ನಾವು 3 ದಿನವೂ ತುಂಬ ವಿಜೃಂಭಣೆಯಿಂದ ನಾವು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತಲೇ ಹೇಳ್ತೀನಿ. ಇದಕ್ಕೆಲ್ಲ ನಮ್ಮ ಕುಟುಂಬದವರ ಸಹಾಯದಿಂದ ಆಚೆ ಅವರು ಕೆಲವರೆಲ್ಲರೂ ದೇವಸ್ಥಾನ ಕಟ್ಟೋಕ್ಕಾಗಲಿ ಎಲ್ಲ ಒಂದು ಕೆಲಸಗಳಿಗೂ ಹಣ ಸಹಾಯ, ದಾನ ಸಹಾಯ ಮಾಡಿದವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಈ ಮುಖಾಂತರ ತಿಳಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇದು ಬರೀ ಸೋಮವಾರ ಮಂಗಳವಾರದಲ್ಲಿ ಏನೇನು ಫಂಕ್ಷನ್ ಮಾಡಿದ್ದೀವಿ ಅನ್ನೋದಕ್ಕೆ ವಿಡಿಯೋ. ಆ ವಾರದ ಫುಲ್ಲು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ 1 ವೀಕು ಏನಾಗಿದೆ ಅಂತ ಹೇಳಿಬಿಟ್ಟು ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ಜ್ಯುವೆಲರಿ ಬದಲಿಗೆ ಏನಪ್ಪ ಇವರು ಇದನ್ನು ಅಪ್ಲೋಡ್ ಮಾಡಿದ್ದಾರೆ ಅಂತ ಎಲ್ಲರೂ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಇದನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಯಾಕೆ ಇದರಲ್ಲೂ ಮತ್ತು ಫಸ್ಟ್ ಡೇ ಏನು ಮಾಡಿದ್ರು, ಅಭಿಷೇಕ ಎಲ್ಲ ಮಾಡಿಸಿದ್ರ, ಒಳಗಡೆ ತಗೊಂಡೋಗಿ ಮಲಗಿಸಿದ್ರು. ಮತ್ತು ಸೆಕೆಂಡ್ ಡೇನು ಮಂಗಳವಾರನೂ ಆಚೆ ತೊಗೊಂಡು ಬಂದು ಮತ್ತೆ ಅಭಿಷೇಕ ಮಾಡಿ ಅದನ್ನು ಮಂಗಳವಾರ ಸಂಜೆ ಮೇಲೆ ಭತ್ತದಲ್ಲಿ ಮಲಗಿಸಿದ್ರು. ಅದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಮಧ್ಯಾಹ್ನದ ಮೇಲೆ ಅದನ್ನು ತೆಗೆದು ಅದನ್ನು ಹಾಸಿಗೆ ಮೇಲೆ ಮಲಗಿಸಿದ್ರು. ಮತ್ತು ರಾತ್ರಿ ಅದಕ್ಕೆ ನಾವು ಯಾರು ಹೆಂಗಸರು ಇರಬಾರ್ದು ಅಂತ ಹೇಳಿ ಗಂಡಸರೇ ಇದ್ದು ಅದನ್ನು ವಿಗ್ರಹನ, ಅದು ಒಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಮುಖಾಂತರ ಯಾರೂ ಇರಬಾರ್ದು ಅಂತ ಹೇಳಿ ನಮ್ಮನ್ನೆಲ್ಲ ಮನೆಗೆ ಕಳಿಸಿದ್ರು. ಮತ್ತು ಬುಧವಾರ ಬೆಳಿಗ್ಗೆ ಆಲ್ಮೋಸ್ಟ್ ಆಲ್ 5:15ಗೆಲ್ಲ ನಾವು ದೇವಸ್ಥಾನದಲ್ಲಿ ಇರಬೇಕಾಗಿತ್ತು. ಮತ್ತು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಆ ಕಳಶ ಮಧ್ಯದಲ್ಲಿ ಫಸ್ಟಲ್ಲೇ ಹಾಕಿದ್ನಲ್ಲ ಕಳಶಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದು, ಅದನ್ನೆಲ್ಲ ತೆಗೆದು ಅದಕ್ಕೆ ರುದ್ರಾಭಿಷೇಕ ಮಾಡಿ ತರ್ತರಾವರಿ ಏನದು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಅರಿಶಿನ, ಕುಂಕುಮ ಮತ್ತು ನಾಣ್ಯದ್ದು ಹೂವು ಮತ್ತು ವಿಭೂತಿ ಎಲ್ಲ ಥರದ ಅಭಿಷೇಕನೂ ಮಾಡಿದ್ದಾರೆ. ಅಭಿಷೇಕದ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ಭಕ್ತಿ ಇದೆಯೋ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಮನೇಲಿ ಹೇಳಿದ್ನಲ್ಲ 70-80 ಜನ, ಇದು ಹಳ್ಳಿ ಮನೆ. ಸೊ ಯಾವುದು ನಾವು ಆಲ್ಟ್ರೇಷನ್ ಏನೂ ಮಾಡಿಲ್ಲ ಈ ಮನೆಯಲ್ಲಿ. ಎಲ್ಲ ಹಳೆ ಕಾಲದ್ದು ಇದ್ರದ್ದು ಏನದು ಶೀಟ್ ಅಲ್ಲ, ಇದು ಎಲ್ಲನೂ ಹೇಳ್ತಾರಲ್ಲ ಏನಪ್ಪ, ಹೆಂಚಿನ ಮನೆಯೇ ಇದು. ತುಂಬ ಹಳೆ ಕಾಲದ್ದು ಬಾಣಲಿ ಥರ ಹೆಂಚು ಬರುತ್ತೆ, ಆ ಥರ ಹೆಂಚಿನ ಮನೆ ಇದು. ತುಂಬಾ ಚೆನ್ನಾಗಿದೆ ಮನೆಯೂ ಸಹ. ಮನೆ ವಿಡಿಯೋ ನಾನು ತಗೊಂಡಿಲ್ಲ. ನಾವಲ್ಲಿ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನು ನಾನು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬುಧವಾರದ್ದು ಪ್ರತಿಷ್ಠಾಪನೆ ಆದಮೇಲೆ ಹೇಗಿತ್ತು ಅಭಿಷೇಕ ಅಂತ ನೀವು ನೋಡಿ ಕಣ್ಣು ತುಂಬ್ಕೋಬೋದು. ನಿಮಗೂ ಎಲ್ರಿಗೂ ಖುಷಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನೋಡಿ. ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಜ್ಯುವೆಲರಿನೂ ಹಾಕ್ತೀನಿ. ಇದನ್ನು ಯಾಕಂದರೆ ನನ್ನ ಲಾಸ್ಟ್ ವೀಕು ನಾನು ಹೇಗೆ ಸ್ಪೆಂಡ್ ಮಾಡಿದೆ, ನಾನು ಎಲ್ಲಿದ್ದೆ ಅನ್ನೋದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ.
ಹೇಗೆ ಎಂಜಾಯ್ ಮಾಡಿದ್ದೀನಿ, ಒಂದು ದೇವ್ರ ಕೆಲಸದಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ನೋಡಿ ಕಣ್ ತುಂಬಿಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರೋ ಆ ತಾಯಿ ಮುಖ ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ತುಂಬ ಸಂತೋಷ ಆಗುತ್ತೆ. ಇಲ್ಲಿರೋರೆಲ್ಲರೂ ನಮ್ಮ ರಿಲೇಷನ್ಸೇನೆ. ಇದರಲ್ಲಿ ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ಅತ್ತಿಗೆ, ನನ್ನ ಅಕ್ಕ ತಂಗೀರು ಮತ್ತು ಅವ್ರ ಮಕ್ಕಳುಗಳು ಎಲ್ಲರೂ ಇದ್ದಾರೆ. ನಾವು ಆಲ್ಮೋಸ್ಟ್ ಹೇಳ್ದಂಗೆ 100 ಜನನೂ ಇದ್ವಿ. ಅಲ್ಲಿ ಒಂದು 3 ಮನೆ ಇದೆ. ಎಲ್ಲ ಅಲ್ಲೇ ಮಲ್ಕೊಂಡಿದ್ದು. ಫುಲ್ ಇದೆಲ್ಲನೂ ಬ್ರಾಹ್ಮಿಣ್ಸು, ನಾವೆಲ್ಲರೂ ಬ್ರಾಹ್ಮಿಣು. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಪ್ರೊಸೀಜರ್ ಮಾಡೇ ವಿಗ್ರಹ ನಿಲ್ಲಿಸೋದು, ಪ್ರತಿಷ್ಠಾಪನೆ ಮಾಡೋದು, ಪುನರ್ ಪ್ರತಿಷ್ಠಾಪನೆ ಮಾಡಿದ್ದು ವಿಡಿಯೋ ಇದು. ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಖಂಡಿತ ಯಾವುದೇ ರೀತಿ ಅಂದರೆ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಏನಪ್ಪ ಇವರು ಜ್ಯುವೆಲರಿ ಬದಲಿಗೆ ಸಡನ್ನಾಗಿ ಇದು ಹಾಕಿದ್ರು ಅಂದ್ಕೊಳ್ಬೇಡಿ. ನಾನು ಏನು ಮಾಡಿದ್ವಿ ಒಂದು ದೇವ್ರದ್ದು ಅನ್ನೋ ಕಾರಣಕ್ಕೆ ಇದನ್ನು ನಿಮಗೆ ತಿಳಿಸ್ಬೇಕು ಅನ್ನಿಸ್ತು. ಇಷ್ಟು ದಿನ ನಾನು ಯಾರಿಗೂ ಏನೂ ಹೇಳ್ದಿರ ನಾರ್ಮಲಾಗಿ ಬರೀ ಜ್ಯುವೆಲರಿದೇ ಹಾಕ್ತಾಯಿದ್ದೆ. ತಿಳ್ಕೊಳ್ಳಿ ನಾನು ಹೇಗೆ ಏನು, ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅನ್ನೋದಕ್ಕೋಸ್ಕರ, ಬ್ಯಾಕ್ಗ್ರೌಂಡ್ಗೋಸ್ಕರ ಇದನ್ನು ಹಾಕಿದ್ದೀನಿ. ಇಷ್ಟ ಆದವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದ್ರ ಮುಂದಕ್ಕೆ ಆ ತಾಯಿನ ಪ್ರತಿಷ್ಠಾಪನೆ ಆದಮೇಲೆ ಅಭಿಷೇಕದ ವಿಡಿಯೋನೂ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.